ಈಗಲಾದರೂ ಹೇಳ್ತೀರಾ ಪತಿದೇವರು ಅದೇನು ಹೇಳಬೇಕು ಅನ್ಕೊಂಡಿದ್ದೀರೋ? ಅಲ್ಲ ಗೋಪಿ, ಯಾಕೆ ನಿನ್ಗೆ ಇಷ್ಟ ಹಠ? ಹಠ ಯಾಕೆ? ನಾನೇನು ತಪ್ಪು ಮಾಡಿದೆ? ಗುರುಗಳ ಆಜ್ಞೆಯನ್ನ ವಿರೋಧಿಸೋದು ತಪ್ಪಲ್ವೇ? ತಾಯಿ ಹೆತ್ತ ಕರಳಿನ ಸಂಕಟ ಅರ್ಥಕೊಳ್ದೇ ಇರೋದು ಸರಿನಾ? ನನ್ನ ಮಕ್ಕಳು ಯಾವತ್ತೂ ಬೇರೆ ಬೇರೆ ಆಗ್ಬಾರ್ದು ಅಂತ ತಾಯಿ ಬಯಸೋದು ತಪ್ಪ? ಗೋಪಿ, ನಿನಗೆ ಹೇಗೆ ಹೇಳಿ, ವೆಂಕಟನಾಥ ನಮ್ಮ ಮಗ ಅನ್ಕೊಂಡಿರೋದೇ ತಪ್ಪು. ಅವನು ನಮ್ಮ ಮಗ ಅಲ್ಲ. ಅವನಿಗೆ ನಾವು ತಂದೆ ತಾಯಿ ಅನ್ನೋದು ಕೇವಲ ಭ್ರಮೆ. ವೆಂಕಟನಾಥನ ಹುಟ್ಟನ್ನ ಒಮ್ಮೆ ಹಿಂದಿರುಗಿ ನೋಡು. ವಯಸ್ಸಲ್ಲದ ವಯಸ್ಸಿನಲ್ಲಿ ನಮಗೆ ಗುರುಗಳ ಆಶೀರ್ವಾದ ಆದದ್ದು. ಪುತ್ರ ಸಂತಾನ ಪ್ರಾಪ್ತಿರಸ್ತು. ತಿರುಪತಿಯಲ್ಲಿ ತಿಮ್ಮಪ್ಪನ ದರ್ಶನವಾಗಿ ಪುತ್ರ ಸಂತಾನದ ವರ ದೊರೆತದ್ದು. ನಿಮಗೆ ಜನಿಸಲಿರುವ ಸಂತಾನ ನನ್ನ ನಿಷ್ಠೆಯ ಸೇವಕ, ನನ್ನ ಅಂಶ. ಅವನ ಗರ್ಭದ ಕಾಲಕ್ಕೆ ನಿನ್ನಲ್ಲಿ ಉಂಟಾದ ಚಿತ್ರ ವಿಚಿತ್ರ ಬಯಕೆಗಳು, ಅವನು ಹುಟ್ಟಿದ ಮೇಲೆ ನಡೆದ ಹಲವಾರು ಪವಾಡಗಳು, ಇವೆಲ್ಲ ಒಬ್ಬ ಸಾಮಾನ್ಯ ಮನುಷ್ಯನ ಲಕ್ಷಣಗಳು ಅಲ್ಲ. ಅವನು ದೈವಾಂಶ ಸಂಭೂತ, ಸಾಕ್ಷಾತ್ ಮಹಾವಿಷ್ಣುವಿನ ಅಂಶ. ಈಗಾಗಲೇ ಪ್ರಹ್ಲಾದನಾಗಿ, ಬಾಹ್ಲೇಕನಾಗಿ, ವ್ಯಾಸರಾಯರಾಗಿ 3 ಅವತಾರಗಳನ್ನು ಮುಗಿಸಿ ಈಗ ವೆಂಕಟನಾಥನಾಗಿ ನಿನ್ನ ಗರ್ಭದಲ್ಲಿ ಅವತರಿಸಿದ್ದಾನೆ. ಮುಂದೆ 700 ವರ್ಷಗಳ ಕಾಲ ಶ್ರೀ ಗುರುಗಳಾಗಿ ಈ ಭೂಮಿಯಲ್ಲಿ ಸತ್ಯ ಧರ್ಮದ ಪಾಲಕರಾಗಿ ಜನರನ್ನು ಉದ್ಧರಿಸೋ ಮಹಾನುಭಾವರಾಗಲಿದ್ದಾರೆ. ಅವರಿಗೆ ತಂದೆ ತಾಯಿ ಆದದ್ದು ನಮ್ಮ ಎಷ್ಟೋ ಜನ್ಮದ ಪುಣ್ಯದ ಫಲ. ನಾವು ಇಷ್ಟಕ್ಕೆ ಸಂತೃಪ್ತರಾಗಬೇಕೇ ಹೊರತು ಯಾವತ್ತೂ ಅವರು ನಮಗಷ್ಟೇ ಸೀಮಿತ ಎಂದು ಯೋಚಿಸಬಾರದು. ತೊರೆಯನ್ನ ತಡಿಬೋದು, ಹರಿಯೋ ನದಿಯನ್ನ ತಡೆಯೋಕ್ಕಾಗತ್ತೆಯೇ? ಅದು ಹುಟ್ಟಿದ್ದಲ್ಲೇ ಹರಿದು ಇಂಗೋದಕ್ಕಲ್ಲ. ಹರಿದ ಕಡೆಯಲ್ಲೆಲ್ಲ ಹಸಿರನ್ನ ಹಬ್ಬಿಸಿ ಬಳಿಗೆ ಬಂದ ಪಶು ಪಕ್ಷಿ ಮನುಷ್ಯರಿಗೆಲ್ಲ ಜೀವನಾಡಿಯಾಗಿ ಮರಳಿ ಸಮುದ್ರ ಅನ್ನೋ ಆ ಮಹಾವಿಷ್ಣುವಿನ